ಇನ್ನು ಸ್ವಲ್ಪ ತಿಂಗಳುಗಳ ಹಿಂದೆ ಏನೇನಾಗಿತ್ತು ಅನ್ನುವಂಥದ್ದನ್ನ ನೆನಪಿಸಿಕೊಳ್ಳಿ. ಒಂದು ಟೀಮ್ ಬರುತ್ತೆ, ಬೂಡೆ ಹಿಡ್ಕೊಂಡು ಬರುತ್ತೆ, ನೂರಾರು ಶವಗಳನ್ನ ನಾವು ಹೂತಿದ್ದೀವಿ ಅಂತ ಹೇಳುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಸಹಜವಾಗಿ ಸುದ್ದಿ ಆಗುತ್ತೆ. ಈ ಷಡ್ಯಂತ್ರದ ಬಗ್ಗೆ ಈಗ ಆಲ್ರೆಡಿ ತನಿಖಾ ವರದಿ ಸಲ್ಲಿಕೆ ಆಗಿದೆ. ಅದರಲ್ಲಿ ಏನೇನು ವಿಚಾರಗಳಿದೆ ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಧಿವೇಶನದ ಹೊತ್ತಲ್ಲಿ ದೊಡ್ಡ ವಾಗ್ಯುದ್ಧಕ್ಕೂ ಕಾರಣ ಆಗಿದೆ. ಬುರುಡೆ ಗ್ಯಾಂಗ್ನಿಂದಲೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ. ಪೊಲೀಸರ ವರದಿ, ಅಧಿವೇಶನದ ಹೊತ್ತಲ್ಲೂ ಕದನ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಬಂದಿದ್ದ ಚಿನ್ನಯ್ಯ ಬೇಲ್ ಸಿಕ್ರು ಜೈಲಿನಲ್ಲೇ ಇದ್ದಾನೆ. ಮತ್ತೊಂದು ಕಡೆ ನವೆಂಬರ್ 20ರಂದು ಎಸ್ಐಟಿ 3923 ಪುಟಗಳ ತನಿಖಾ ವರದಿಯನ್ನ ಬೆಳ್ತಂಗಡಿಯ ಹೆಚ್ಚುವರಿ ಸಿವಿಲ್ ಕೋರ್ಟ್ಗೆ ಸಲ್ಲಿಸಿದೆ. ವರದಿಯಲ್ಲಿ ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ನಡೆಸಿದ ಷಡ್ಯಂತ್ರ ಬಯಲಾಗಿದೆ. ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮರೋಡಿ, ವಿಠಲ್ ಗೌಡ, ಗಿರೀಶ್ ಮಟ್ಟಣ್ಣನವರ್, ಟಿ ಜಯಂತ್ ಹಾಗೂ ಸುಜಾತ ಭಟ್ ಈ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಎಸ್ಐಟಿ ತನಿಖೆಯಲ್ಲಿ ದೃಢಪಟ್ಟಿದೆ. ಕ್ರಮ ಕೈಗೊಳ್ಳಲು ನಿರ್ದೇಶನ ಕೋರಿದ ಎಸ್ಐಟಿ ತಂಡ. ವಿಷಯ ಅಂದ್ರೆ ಈ ಪ್ರಕರಣದಲ್ಲಿ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸೋಕೆ ಬರಲ್ಲ. ಕೋರ್ಟ್ ನಿರ್ದೇಶನದ ಮೇರೆಗೆ ನಡೆಸಿರುವ ತನಿಖಾ ವರದಿಯನ್ನ ಮಾತ್ರ ಸಲ್ಲಿಸಬಹುದು. ಹೀಗಾಗಿ ತನಿಖಾ ವರದಿ ಸಲ್ಲಿಸಿರೋ ಎಸ್ಐಟಿ ಕ್ರಮ ಕೈಗೊಳ್ಳಲು ನಿರ್ದೇಶನ ಕೋರಿದೆ. ಎಸ್ಐಟಿ ಪರ ವಕೀಲರ ವಾದ ಆಲಿಸಿರೋ ಕೋರ್ಟ್ ಡಿಸೆಂಬರ್ 26ಕ್ಕೆ ಆದೇಶ ಕಾಯ್ದಿರಿಸಿದೆ. ನಿರ್ಮಲಾನಂದನಾಥ ಶ್ರೀ ಭೇಟಿಯಾಗಿದ್ದ ಬುರುಡೆ ಗ್ಯಾಂಗ್. ಇನ್ನು ಈ ಬುರುಡೆ ಗ್ಯಾಂಗ್ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಭೇಟಿ ಮಾಡಿದ್ದು ಇದೀಗ ಬಯಲಾಗಿದೆ. ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ ಭೇಟಿಯ ವೇಳೆ ಸ್ವಾಮೀಜಿ ಬಳಿ ಬುರುಡೆ ಕತೆ ಹೇಳಿತ್ತಂತೆ. ಜೊತೆಗೆ ಸರ್ಕಾರದ ಮೇಲೆ ಒತ್ತಡ ಹೇರಲು ಶ್ರೀಗಳಿಗೆ ಮನವಿ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಇನ್ನು ತಿಮರೋಡಿ, ಚಿನ್ನಯ್ಯ ತಮ್ಮನ್ನ ಭೇಟಿ ಮಾಡಿದ್ರ ಕುರಿತು ನಿರ್ಮಲಾನಂದನಾಥ ಶ್ರೀಗಳು ಸ್ಪಷ್ಟನೆ ನೀಡಿದ್ದಾರೆ. TV9ಗೆ ಮಾಹಿತಿ ನೀಡಿರುವ ಶ್ರೀಗಳು, ಇದು 2 ವರ್ಷಗಳ ಹಳೆ ಫೋಟೋ. ಸುಜಾತ ಭಟ್ ಅವರು ಎಲ್ಲರನ್ನೂ ಕರ್ಕೊಂಡು ಬಂದಿದ್ರು. ಅವರನ್ನ ಭೇಟಿ ಮಾಡಿದ್ದೆ. ಎಲ್ಲಾ ಭಕ್ತರಂತೆ ಇವರು ನಮ್ಮ ಜೊತೆ ಫೋಟೋ ತೆಗೆದುಕೊಂಡಿದ್ದಾರೆ. ಬೇರೆ ವಿಚಾರಗಳು ನನಗೆ ಮಾಹಿತಿ ಇಲ್ಲ ಎಂದಿದ್ದಾರೆ. ಗೃಹ ಸಚಿವರನ್ನ ಭೇಟಿ ಮಾಡಿದ ಪ್ರಣಬ್ ಮೊಹಾಂತಿ. ಇನ್ನು ಬೆಳಗಾವಿಯ ಸುವರ್ಣಸೌಧಕ್ಕೆ ಭೇಟಿ ನೀಡಿದ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಗೃಹ ಸಚಿವ ಪರಮೇಶ್ವರನ್ನ ಭೇಟಿ ಮಾಡಿದ್ರು. ಇತ್ತ ಸಿಎಂ ಮಾತಾಡಿ ಧರ್ಮಸ್ಥಳದ ತನಿಖಾ ವರದಿ ನೋಡಿಲ್ಲ ಅಂದ್ರು. ಡಿಸಿಎಂ ಡಿಕೆ ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು, ಹಾಗಾಗಿ ಷಡ್ಯಂತ್ರ ನಡೆದಿರೋ ಬಗ್ಗೆ ಹೇಳಿದ್ದೆ ಅಂದ್ರು. ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಎಸ್ಐಟಿ ಮಾಡಿದ್ರಿ. ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ 6 ಜನರ ಮೇಲೆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್. ಆರೋಪ ಮಾಡಿದ್ರು ಇವರು. ನಾನು ಚಾರ್ಜ್ ಶೀಟ್ ನೋಡಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ. ಅವರು ಯಾವುದು ಮಾಡಲಿಕ್ಕೆ ಆಗುದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನ ಹೇಳಿದ್ದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಬುರುಡೆ ಗ್ಯಾಂಗ್ ಹುಟ್ಟಾಕಿದ್ದೇ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಮತಾಂತರದ ಮಾಫಿಯಾ ಇದರ ಹಿಂದೆ ಇದೆ ಅಂತ ಸಿಟಿ ರವಿ ಆರೋಪಿಸಿದ್ರು. ಈ ಬುರುಡೆ ಗ್ಯಾಂಗ್ ಹುಟ್ಟಾಕಿರ್ತಕ್ಕಂಥವರೇ ಕಾಂಗ್ರೆಸ್ ಸರ್ಕಾರದವರು. ಅದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಅವರೇನೆ. ಇದು ಲಘುವಾಗಿ ತಗೊಳ್ಬಾರ್ದು. ಈ ಸಂಚಿನ ಹಿಂದ್ಗಡೆ ಮತಾಂತರದ ಮಾಫಿಯಾ ಇದೆ ಅನ್ನುವ ಅನುಮಾನ ಇದೆ. ಸದ್ಯ ತನಿಖಾ ವರದಿ ಕೋರ್ಟ್ಗೆ ಸಲ್ಲಿಸಿರೋ ಎಸ್ಐಟಿ ಡಿಸೆಂಬರ್ 26ರ ತೀರ್ಪಿನ ಮೇಲೆ ಕಣ್ಣಿಟ್ಟು ಕೂತಿದೆ. ಅಶೋಕ್, TV9 ಮಂಗಳೂರು.